Hello everyone, welcome to Digital Learning. We are learning data structures using C++ for BSc program, Computer Science subject, second semester, session number 26, created by Shweta Young. In this session, we are learning about types of queues. In that, we will learn about simple queue. Let's start with the definition of data structure. What is data structure? Data structure is an organized way to store the data in a computer so that it can be used effectively. So whatever the data we are storing in a computer, we do expect that the data need to be stored in an organized way, so that whatever the operation we do perform on the data will be done in an effective way. Data structure ಅಂತಂದರೆ ನಾವು ಕಂಪ್ಯೂಟರಲ್ಲಿ ಸ್ಟೋರ್ ಮಾಡುವಂಥ ಡೇಟಾನೆಲ್ಲ ಏನು ಮಾಡಬೇಕು, ಒಂದು ಆರ್ಗನೈಸ್ಡ್ ವೇನಲ್ಲಿ ಸ್ಟೋರ್ ಮಾಡ್ತಾ ಹೋಗಬೇಕು. ಸೊ ದ್ಯಾಟ್ ಅದ್ರ ಮೇಲೆ ನಾವು ಯಾವುದೇ ಆಪ್ರೇಷನ್ ಮಾಡೋದಾಗಲಿ ಅಥವಾ ಆ್ಯಕ್ಸಸ್ ಮಾಡೋದಾಗಲಿ ಮಾಡಿದಾಗ ಎಫೆಕ್ಟಿವ್ ಆಗಿ ನಾವು ಅದನ್ನು ಆಪ್ರೇಷನ್ನ ಆ ಡೇಟಾ ಮೇಲೆ ಪರ್ಫಾರ್ಮ್ ಮಾಡಬಹುದು. Data structures are classified into primitive data structure and non-primitive data structure. In primitive data structure, we have basic data types like integer, real, character and boolean. In non-primitive data structure, we have linear data structure and non-linear data structure. In linear data structure, we have arrays, linked lists, stacks and queues. In non-linear data structure, we have trees and graphs. ಸೊ ಡೇಟಾ ಸ್ಟ್ರಕ್ಚರ್ ಕ್ಲಾಸಿಫಿಕೇಷನ್ಸಿಗೆ ಬಂದರೆ ಎರಡು ಥರ ಇದೆ. ಒಂದು ಪ್ರಿಮಿಟಿವ್ ಮತ್ತು ಮತ್ತೊಂದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇರುತ್ತೆ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಲ್ಲಿ ಬೇಸಿಕ್ ಡೇಟಾ ಟೈಪ್ಸ್ ಇರುತ್ತೆ, ಅಂದರೆ ಇಂಟೀಜರ್, ರಿಯಲ್, ಕ್ಯಾರೆಕ್ಟರ್, ಬುಲಿಯನ್ ಈ ಥರದ ಬೇಸಿಕ್ ಡೇಟಾ ಟೈಪ್ಸ್ ಇರುತ್ತೆ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಮತ್ತು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಮತ್ತೆ ಕ್ಲಾಸಿಫೈ ಮಾಡ್ತಾರೆ. ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ಗೆ ಎಕ್ಸಾಂಪಲ್ ಅಂದರೆ ಅರೇಸ್, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ಸ್ ಮತ್ತು ಕ್ಯೂ. ನಾನ್ ಲೀನಿಯರ್ಗೆ ಟ್ರೀಸ್ ಮತ್ತು ಗ್ರಾಫ್. ಸೊ ನಾವು ವಿ ಆರ್ ಡೂಯಿಂಗ್ ವಿತ್ ಕ್ಯೂ data structure. Q is a linear data structure which belongs to non-primitive data structures. So Q's ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. So let's start with the definition of Q. What is Q? Q is one of the linear list data structure where items are inserted at one end called rear end and deleted from another end called front end. So it is a data structure with a collection of items where items are inserted from one end called rear end and it is deleted from another end called as front end. So ಕ್ಯೂ ಕೂಡ ಏನಾಗುತ್ತೆ, ಕಲೆಕ್ಷನ್ ಆಫ್ ಐಟಮ್ಸ್ ಇದೆ. ಇದರಲ್ಲೂ ಕೂಡ ನಮ್ಮ ಹತ್ರ ಕಲೆಕ್ಷನ್ಸ್ ಆಫ್ ಡೇಟಾ ಐಟಮ್ಸ್ ಇರುತ್ತೆ. ಇಲ್ಲಿ ಡೇಟಾನ ನಾವು ಇನ್ಸರ್ಟ್ ಮಾಡೋದು ಯಾವ ಎಂಡಿಂದ ಮಾಡ್ತೀವಿ ಅಂದರೆ ರೇರ್ ಎಂಡಿಂದ ಮಾಡ್ತೀವಿ. ಡಿಲೀಟ್ ಮಾಡೋದನ್ನು ಫ್ರಂಟ್ ಎಂಡಿಂದ ಡಿಲೀಟ್ ಮಾಡ್ತೀವಿ. ಸೊ ವಿ ಆಲ್ಸೋ ಕಾಲ್ ಕ್ಯೂ ಆ್ಯಸ್ FIFO, ದಟ್ ಈಸ್ ಫಸ್ಟ್ ಇನ್ ಫಸ್ಟ್ ಔಟ್. So element which is inserted in the first will be the first element to be deleted. ಸೊ ಇದನ್ನು ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಯಾಕೆ ಕರಿತೀವಿ ಅಂದರೆ, ಈ ಕ್ಯೂ ಡೇಟಾ ಸ್ಟ್ರಕ್ಚರಲ್ಲಿ ಯಾವ ಎಲಿಮೆಂಟ್ನ ಫಸ್ಟ್ ಇನ್ಸರ್ಟ್ ಮಾಡಿರ್ತೀವೋ ಅದೇ ಎಲಿಮೆಂಟ್ನ ನಾವು ಫಸ್ಟ್ ಡಿಲೀಟ್ ಮಾಡಬೇಕು. ಸೊ ರ್ಯಾಂಡಮ್ ಆಗಿ ನಾವು ಮಾಡೋಕ್ಕಾಗಲ್ಲ. ವಿ ಕೆನಾಟ್ ಪರ್ಫಾರ್ಮ್ ಎನಿ ಇನ್ಸರ್ಷನ್ ಡಿಲೀಷನ್ ರ್ಯಾಂಡಮ್ಲಿ ಇನ್ ಕ್ಯೂ. ಇಟ್ ಈಸ್ ಹ್ಯಾವಿಂಗ್ ಆ್ಯನ್ ಆರ್ಡರ್. ಸೊ ಎಲಿಮೆಂಟ್ ವಿಚ್ ಈಸ್ ಇನ್ಸರ್ಟೆಡ್ ಫಸ್ಟ್ ಈ ಶುಡ್ ಬಿ ದ ಫಸ್ಟ್ ಎಲಿಮೆಂಟ್ ಟು ಬಿ ಡಿಲೀಟೆಡ್. ಆರ್ಡರ್ನ ನಾವು ಇದರಲ್ಲಿ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಎರಡು ಮೇನ್ ಆಪರೇಷನ್ಸ್ ಬರುತ್ತೆ, ಒಂದು ಎನ್ ಕ್ಯೂ ಮತ್ತು ಇನ್ನೊಂದು ಟಿ ಕ್ಯೂ. ಸೊ ವೆನೆವರ್ ವಿ ವಾಂಟ್ ಟು ಇನ್ಸರ್ಟ್ ಆನ್ ಎಲಿಮೆಂಟ್ ಟು ದ ಕ್ಯೂ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎನ್ ಕ್ಯೂ. ವೆನೆವರ್ ವಿ ವಾಂಟ್ ಟು ಡಿಲೀಟ್ ಆನ್ ಎಲಿಮೆಂಟ್ ಫ್ರಮ್ ದ ಕ್ಯೂ ದೆನ್ ಇಟ್ ಈಸ್ ಕಾಲ್ಡ್ ಡಿ ಕ್ಯೂ. ಕ್ಯೂ ಒಳಗಡೆ ನಾವು ಎಲಿಮೆಂಟ್ನ ಇನ್ಸರ್ಟ್ ಮಾಡೋದನ್ನು ನಾವೇನಂತ ಕರಿತೀವಿ, ಎನ್ ಕ್ಯೂ ಅಂತ ಕರಿತೀವಿ. ಕ್ಯೂನಲ್ಲಿರುವಂಥ ಎಲಿಮೆಂಟ್ನ ಡಿಲೀಟ್ ಮಾಡೋದನ್ನು ನಾವೇನಂತ ಕರಿತೀವಿ, ಡಿ ಕ್ಯೂ ಅಂತ ಕರಿತೀವಿ. ದೆನ್ come to the types of queues. There are mainly 4 types of queues. One is simple queue, circular queue, double-ended queue and priority queue. There are mainly 4 types of queues. 4 ಟೈಪ್ ಕ್ಯೂಗಳಿದೆ. ಒಂದು ಸಿಂಪಲ್ ಕ್ಯೂ, ಇನ್ನೊಂದು ಸರ್ಕ್ಯುಲರ್ ಕ್ಯೂ, ಇನ್ನೊಂದು ಡಿ ಕ್ಯೂ, ಅದನ್ನು ಡಬಲ್ ಎಂಡೆಡ್ ಕ್ಯೂ ಅಂತ ಕೂಡ ಕರಿತೀವಿ. ಇನ್ನೊಂದು ಪ್ರಯಾರಿಟಿ ಕ್ಯೂ. 4 ಮೇನ್ ಕ್ಯೂಗಳು ಇದೆ. ಇವಾಗ ನಾವು ಯಾವುದನ್ನು ಕಲಿತಾ ಇದ್ದೀವಿ ಅಂದರೆ ಸಿಂಪಲ್ ಕ್ಯೂನ ಕಲಿತಾ ಇದ್ದೀವಿ. ಇನ್ ದಿಸ್ ಸೆಷನ್ ವಿ ಆರ್ ಲರ್ನಿಂಗ್ ಸಿಂಪಲ್ ಕ್ಯೂ. ಇನ್ ಫರ್ದರ್ ಸೆಷನ್ಸ್ ವಿ ವಿಲ್ ಸ್ಟಡಿ ಅಬೌಟ್ ಸರ್ಕ್ಯುಲರ್ ಕ್ಯೂ, ಡಿಯರ್ ಕ್ಯೂ ಆ್ಯಂಡ್ ಪ್ರಯಾರಿಟಿ ಕ್ಯೂ. ವಾಟ್ ಈಸ್ ಸಿಂಪಲ್ ಕ್ಯೂ? ಸೊ ಕ್ಯೂ ಈಸ್ ಅ linear array of size n. Insertion will take place from one end called, insertion will be done at the rear end.
deletion will be done at front end. Please do the correction. Insertion will be done in the rear end and deletion will be done at the front end. But before doing insertion and deletion, we have to check for overflow and underflow conditions. Let's say we consider this one as a simple queue. This is the front end, this is the rear end. Okay, so front end we will keep on, see, first element will be placed here, next element if you want to insert it will be placed here. So every time you can insert an element from rear end. Okay, see here, we can insert an element from the rear end, but whenever we want to delete can be done only from front end. We cannot delete an in between, or we cannot delete the rear end element. We can delete only from the front end, but insertion can be done at rear end. See here we have two ends, ಇದು ಒಂದು ಎಂಡು, ಇದು ಒಂದು ಎಂಡು. ಓಕೆ, ಇನ್ಸರ್ಷನ್ ಯಾವಾಗಲೂ ರೇರ್ ಎಂಡಿಂದ ಮಾಡ್ತಾ ಹೋಗಬೇಕು, ಡಿಲೀಷನ್ ಯಾವಾಗಲೂ ಫ್ರಂಟ್ ಎಂಡಿಂದ ಮಾಡ್ತಾ ಹೋಗಬೇಕು. ಇನ್ಸರ್ಷನ್ ಎಲ್ಲಂದ್ರಲ್ಲಿ ಮಾಡೋಕ್ಕಾಗಲ್ಲ, ಡಿಲೀಷನು ಎಲ್ಲಂದ್ರಲ್ಲಿ ಮಾಡೋಕ್ಕಾಗಲ್ಲ. ಸೊ ಇನ್ಸರ್ಷನ್ ರೇರ್ ಎಂಡಲ್ಲಿ ಆಗುತ್ತೆ, ಡಿಲೀಷನ್ ಯಾವಾಗಲೂ ಫ್ರಂಟ್ ಎಂಡಲ್ಲಿ ಆಗುತ್ತೆ. For an empty queue, rear will be stored with a 0 and front will be stored with 0. Think that we don't have any elements now. ಏನೂ ಇಲ್ಲ ಎಲಿಮೆಂಟು. ಸೊ ಫ್ರಂಟ್ ಮತ್ತು ರೇರ್ ಎರಡೂ ಝೀರೋದಲ್ಲೇ ಪಾಯಿಂಟ್ ಔಟ್ ಆಗಿರುತ್ತೆ. ವೆನ್ ವಿ ಡು ನಾಟ್ ಹ್ಯಾವ್ ಎನಿ ಎಲಿಮೆಂಟ್ ಇನ್ ದ ಕ್ಯೂ, ದೆನ್ ಫ್ರಂಟ್ ಆ್ಯಂಡ್ ರೇರ್ ಬೋತ್ ವಿಲ್ ಗೆಟ್ ಪಾಯಿಂಟೆಡ್ ಟು ದ ಫಸ್ಟ್ ಪೊಸಿಷನ್, ದಟ್ ಈಸ್ 0. ಇಲ್ಲ ನಮ್ಮ ಹತ್ರ ಎಲಿಮೆಂಟ್ ಇಲ್ಲ ಕ್ಯೂನಲ್ಲಿ, ಕ್ಯೂ ಎಂಟಿ ಆಗಿದೆ ಅಂದರೆ ಫ್ರಂಟ್ ಮತ್ತು ರೇರ್ ಎರಡೂ ಝೀರೋಗೆ ಪಾಯಿಂಟ್ ಔಟ್ ಆಗಿರುತ್ತೆ. ವೆನ್ ವಿ ಇನ್ಸರ್ಟ್ ದ ಫಸ್ಟ್ ಎಲಿಮೆಂಟ್ ಇನ್ಸರ್ಟ್, ಈಗ ನೀವು ಫೀಸ್ ಕಟ್ಟೋದಕ್ಕೆ ಕ್ಯೂ ಅಲ್ಲಿ ನೀವು ನಿಂತ್ಕೊಳ್ತೀರಾ ಅಂದ್ಕೊಳ್ಳಿ, ಕೌಂಟರ್ ಮುಂದೆ ಯಾರೂ ಇಲ್ಲ, ಕೌಂಟರ್ ಖಾಲಿ ಇದೆ, ಫೀಸ್ ಕಟ್ಟೋಕ್ಕಿನ್ನ ಯಾರೂ ಬಂದಿಲ್ಲ ಅಂದರೆ ಅದೇ ಫ್ರಂಟು ಅದೇ ರೇರು ಎರಡು ಝೀರೋ, ಯಾಕಂದರೆ ಯಾರೂ ಇಲ್ಲ. ಒಬ್ಬರು ಸ್ಟೂಡೆಂಟ್ ಬರ್ತಾರೆ ಅಂತ ಇಟ್ಕೊಳ್ಳಿ ಫೀಸ್ ಕಟ್ಟೋಕ್ಕೆ, ಕೌಂಟರ್ ಮುಂದೆ ಒಬ್ಬರು ಸ್ಟೂಡೆಂಟ್ ಇದ್ದಾರೆ ಫೀಸ್ ಕಟ್ಟೋಕ್ಕೆ ಅಂದರೆ ಅವರೇ ಫ್ರಂಟು ಅವರೇ ರೇರು, ಬಿಕಾಸ್ ವಿ ಹ್ಯಾವ್ ಓನ್ಲಿ ಒನ್ ಪರ್ಸನ್. ಸೊ ದಟ್ ವಿಲ್ ಬಿ ದ ಫ್ರಂಟ್, ದಟ್ ವಿಲ್ ಬಿ ದ ರೇರ್. ಅವರೇ ಫ್ರಂಟು, ಫಸ್ಟ್ ಫೀಸ್ ಕಟ್ಟೋರು ಅವರೇ, ಫಸ್ಟ್ ಫೀಸ್ ಕಟ್ಟು ಹೊರಗೆ ಹೋಗೋರು ಅವರೇ. ಸೊ ಒಂದೇ ಪರ್ಸನ್ ಇರುತ್ತೆ. ವೆನ್ ದ ಫಸ್ಟ್ ಎಲಿಮೆಂಟ್ ಈಸ್ ಆ್ಯಡೆಡ್, ರೇರ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1, so that front equals 1, rear equals 1. Q will contain only one element. When there is no element, then also front and rear both will point to 0. When you have only one single element, then front and rear both are equal to 1. Then every time front point to the first position and rear can increment up to the maximum size. ಯಾಕಂದರೆ ಪ್ರತಿ ಸಲ ನಾವು ಇನ್ಸರ್ಟ್ ಮಾಡೋದು ಯಾವುದರಲ್ಲಿ, ರೇರ್ ಎಂಡಲ್ಲಿ. ಸೊ ಹಾಗಾಗಿ ರೇರ್ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಎಲ್ಲಿ ತನಕ ಇನ್ಕ್ರಿಮೆಂಟ್ ಆಗ್ಬೋದು, ಮ್ಯಾಕ್ಸಿಮಮ್ ಸೈಜ್. ಸೇ ಫಾರ್ ಎಕ್ಸಾಂಪಲ್ ಕ್ಯೂದು ಮ್ಯಾಕ್ಸಿಮಮ್ ಸೈಜ್ 5 ಅಂದರೆ ರೇರ್ ಕ್ಯಾನ್ ರೀಚ್ ಅಪ್ ಟು 5. ಇಫ್ ಇಟ್ ಈಸ್ 10, ರೇರ್ ಕ್ಯಾನ್ ರೀಚ್ ಅಪ್ ಟು 10. ಓಕೆ, ಸೊ ಫ್ರಂಟ್ ಆ್ಯಂಡ್ ರೇರ್ ಎರಡು ಎಂಡು ತುಂಬ ಇಂಪಾರ್ಟೆಂಟು. ವಿ ಶುಡ್ ರಿಮೆಂಬರ್ ದಟ್ ಇನ್ಸರ್ಷನ್ ವಿಲ್ ಬಿ ಡನ್ ಅಟ್ ದ ರೇರ್ ಆ್ಯಂಡ್ deletion will be done at front end. Then we will see the two operations, that is NQ and DQ operation. What is this NQ and DQ? In first slide ಅಲ್ಲೇ ನೋಡಿದ್ದೀವಿ. ಕ್ಯೂಗೆ ಎಲಿಮೆಂಟ್ನ ಇನ್ಸರ್ಟ್ ಮಾಡಬೇಕಂತಂದರೆ ನಾವು ಆಪ್ರೇಷನ್ ಏನಂತ ಕರಿತೀವಿ, NQ ಅಂತ ಕರಿತೀವಿ. ಕ್ಯೂಯಿಂದ ಎಲಿಮೆಂಟ್ನ ಡಿಲೀಟ್ ಮಾಡಬೇಕಂದ್ರೆ ನಾವು ಅದನ್ನು ಏನಂತ ಕರಿತೀವಿ ಅಂದರೆ DQ ಅಂತ ಕರಿತೀವಿ. ಓಕೆ, ಇನ್ಸರ್ಟಿಂಗ್ an element is called as NQ and deleting an element is called as DQ. ಸೊ NQ ಅಂತಂದರೆ ಎಲಿಮೆಂಟ್ನ ಇನ್ಸರ್ಟ್ ಮಾಡೋದು, DQ ಅಂತಂದರೆ ಎಲಿಮೆಂಟ್ನ ಡಿಲೀಟ್ ಮಾಡೋದು. ಸೊ ಇಲ್ಲಿ ಇನ್ ದಿಸ್ ಎಕ್ಸಾಂಪಲ್, seeing that we have a queue, this is the front end, this is the rear end, back end. Instead of that, take the big use of rear end. We have element like 1, 2, 3, 4, 5. Already we have 5 elements in the queue. Then if you perform NQ operation, NQ function. ಸೊ NQ ಫಂಕ್ಷನ್ ಅಂತಂದರೆ ಇನ್ಸರ್ಟಿಂಗ್ ಆ್ಯನ್ ಎಲಿಮೆಂಟ್. ಇನ್ಸರ್ಷನ್ ಎಲ್ಲಿ ಮಾಡ್ತೀವಿ, ಫ್ರಂಟ್ ಎಂಡಲ್ಲಿ ಮಾಡಲ್ಲ, ರೇರ್ ಎಂಡಲ್ಲಿ ಮಾಡ್ತೀವಿ. ಸೊ ರೇರ್ ಎಂಡಲ್ಲೇ ಇನ್ಸರ್ಟ್ ಆಗುತ್ತೆ. ಸಿ ನ್ಯೂ ಎಲಿಮೆಂಟ್, ಆಲ್ರೆಡಿ ವಿ ಹ್ಯಾವ್ 1, 2, 3, 4, 5. ಇಫ್ ಯು ವಾಂಟ್ ಟು ಇನ್ಸರ್ಟ್ ಅ ನ್ಯೂ ಎಲಿಮೆಂಟ್, that is operation is called as NQ operation. Insertion will be done at the rear end. ಓಕೆ, ಫ್ರಂಟ್ ಎಂಡಲ್ಲಿ ಮಾಡೋಕ್ಕಾಗಲ್ಲ, ಇನ್ ಬಿಟ್ವೀನ್ ಮಾಡೋಕ್ಕಾಗೋದಿಲ್ಲ. ಯಾವಾಗ ಈ ಕ್ಯೂ ಅಲ್ಲಿ ಆಲ್ರೆಡಿ ಇದೆ ಫೀಸ್ ಕಟ್ಟೋಕ್ಕೆ ಅಂದರೆ ನೀವು ಮುಂದೆ ಹೋಗಿ ನಿಂತ್ಕೊತೀನಿ ಅಂದರೆ ಬಿಡಲ್ಲ, ಮಧ್ಯೆ ಸೇರ್ಕೋತೀನಿ ಅಂದರೆ ಬಿಡಲ್ಲ. ನೀವು ಎಲ್ಲಿ ಹೋಗಿ ಜಾಯ್ನ್ ಆಗಬೇಕು, ಕೊನೆಯಲ್ಲೇ ಹೋಗಿ ಜಾಯ್ನ್ ಆಗಬೇಕಲ್ಲ. ಅದೇ ಥರ ಹೊಸ ಎಲಿಮೆಂಟ್ ಯಾವಾಗಲೂ ಎಲ್ಲೋಗಿ ಆ್ಯಡ್ ಆಗಬೇಕು, ಲಾಸ್ಟಲ್ಲಿ ಆ್ಯಡ್ ಆಗಬೇಕು. ಹಾಗೆ ಸೊ ಸಿ ಹಿಯರ್ ಫ್ರಂಟ್, first element, second, third, fourth, fifth and sixth. Then whenever we want to delete an element,
that is dq. So which element we can delete? We can delete the first element. Understood? ಫಸ್ಟ್ ಎಲಿಮೆಂಟ್ನೇ ನಾವು ಡಿಲೀಟ್ ಮಾಡೋಕ್ಕಾಗೋದು, ಮಧ್ಯ ಯಾವುದು ಡಿಲೀಟ್ ಮಾಡೋಕ್ಕಾಗಲ್ಲ, ಲಾಸ್ಟಲ್ಲಿ ಡಿಲೀಟ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಎಲಿಮೆಂಟ್ ಯಾವುದಿದೆ, ಫ್ರಂಟಲ್ಲಿರುವಂಥ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ವಿಲ್ ಬಿ ರಿಮೂವ್ಡ್, ಡಿಲೀಟೆಡ್. ದೆನ್ ಯು ಕ್ಯಾನ್ ಸಿ ದ ರಿಮೈನಿಂಗ್ ಎಲಿಮೆಂಟ್ 2 3 4 5 6. Front will get incremented because at present front was pointed to 1. After deleting that, front will point to the next point. Okay, so NQ means inserting an element to the queue in the rear end. DQ means deleting an element from the queue from the front end. NQ ಅಂದರೆ ಹೊಸ ಎಲಿಮೆಂಟ್ ಇನ್ಸರ್ಟ್ ಆಗುತ್ತೆ ಯಾವ ಎಂಡಲ್ಲಿ, ರೇರ್ ಎಂಡಲ್ಲಿ. ಡಿಲೀಟ್ ಅಂದರೆ ಹೊಸ ಎಲಿಮೆಂಟ್ ಡಿಲೀಟ್ ಆಗುತ್ತೆ ಯಾವ ಎಂಡಲ್ಲಿ, ಫ್ರಂಟ್ ಎಂಡಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಈ ಥರದ್ದು ಎಲ್ಲಿ ಯೂಸ್ ಆಗುತ್ತೆ, ಕಂಪ್ಯೂಟರಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ನೀವು ಅಂದ್ಕೊಳ್ಳಿ, ಈಗ ಯಾವುದೋ ಒಂದು ಗೌರ್ಮೆಂಟ್ ಸೈಟ್ಗೆ ನೀವು ಅಪ್ಲೈ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಗೌರ್ಮೆಂಟ್ದು ಸೈಟ್ ತೊಗೊಳ್ಬೇಕು, ನಾನು ಅಪ್ಲೈ ಮಾಡಿರ್ತೀವಿ ಅಂದರೆ ಯಾವ ಬೇಸಿಸ್ ಮೇಲೆ ನಿಮ್ಗೆ ಅಲಾಟ್ ಆಗುತ್ತೆ. ಸೊ ಈಗ ಫಸ್ಟ್ ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ಅವರೆಲ್ಲ ಹಿಂಗೆ ಲಿಸ್ಟ್ ಬರುತ್ತೆ. ಫಸ್ಟ್ ಅಪ್ಲಿಕೇಶನ್ ಹಾಕಿರೋರು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ಈ ಥರ ಅಪ್ಲಿಕೇಶನ್ ಹಾಕಿರೋರು ಇರ್ತಾರೆ. ಸೊ ಫಸ್ಟ್ ಸೈಟ್ ಯಾರಿಗೆ ಅಲಾಟ್ ಆಗುತ್ತೆ, ಯಾರು ಫಸ್ಟ್ ಅಪ್ಲೈ ಮಾಡಿರ್ತಾರೋ ಅವ್ರಿಗೆ ಕೊಡ್ತಾರಲ್ಲ, ಮಧ್ಯ ಯಾರಿಗೂ ಕೊಡೋಕ್ಕಾಗಲ್ಲ, ಲಾಸ್ಟ್ ಯಾರಿಗೂ ಕೊಡೋಕ್ಕಾಗಲ್ಲ. ಸೊ ಫಸ್ಟ್ ಯಾರಿಗೆ ಕೊಡ್ತಾರೆ, ಇವ್ರಿಗೆ ಕೊಡ್ತಾರೆ ಸೈಟ್. ಆಮೇಲೆ ಯಾರಿಗೆ ಕೊಡ್ತಾರೆ, ಇವ್ರಿಗೆ ಕೊಡ್ತಾರೆ. ಇದ್ರ ಮಧ್ಯೆ ಯಾರೋ ಮತ್ತೆ ಹೊಸೊಬ್ರು ಅಪ್ಲೈ ಮಾಡಿದ್ರು ಅಂದರೆ ಅವ್ರದ್ದು ಸೀನಿಯಾರಿಟಿ ಎಲ್ಲಿ ಬರುತ್ತೆ, ಮತ್ತು ಕೊನೆಯಲ್ಲಿ ಬರುತ್ತೆ. ಅವ್ರಿಗೆ ಫಸ್ಟೇ ಸೀನಿಯಾರಿಟಿ ಕೊಟ್ಬಿಟ್ಟು ಇವಾಗ ಸೈಟ್ ಕೊಡೋಕ್ಕಾಗಲ್ಲ, ಮತ್ತು ಮಧ್ಯೆ ಅಲಾಟ್ ಮಾಡಿಬಿಟ್ಟು ಸೈಟ್ ಕೊಡೋಕ್ಕಾಗಲ್ಲ. ಅವ್ರದ್ದು ಎಲ್ಲಿ ಬರುತ್ತೆ, ಅವ್ರದ್ದು ಸೀನಿಯಾರಿಟಿ ಕೊನೆಯಲ್ಲಿ ಬರುತ್ತೆ. ಫಸ್ಟ್ ಈ 5 ಜನಕ್ಕೆ ಕೊಟ್ಟಾದ ಮೇಲೆ 6th ಒನ್ನಿಗೆ ಕೊಡೋಕ್ಕಾಗತ್ತೆ. ಸೊ ಕೊಡಬೇಕಂದ್ರೆ ಫಸ್ಟ್ ಮುಂದೆ ಇರೋರಿಗೆ ಕೊಡಬೇಕು. ಫಸ್ಟ್ ಅವ್ರನ್ನೇ ಸೈಟ್ ಕೊಟ್ಬಿಟ್ಟು ಅವ್ರನ್ನ ಲಿಸ್ಟಿಂದ ತೆಗಿಬೇಕು, ಆಮೇಲೆ ಇವ್ರಿಗೆ ಸೈಟ್ ಕೊಟ್ಟು ಲಿಸ್ಟಿಂದ ತೆಗಿಬೇಕು, ಆಮೇಲೆ ಇವರು. ಓಕೆ, ಸೊ ದಿಸ್ ಈಸ್ ಹೌ ಇಟ್ ಶುಡ್ ಗೆಟ್ ಆರ್ಗನೈಸ್ಡ್ಲಿ arranged. Okay, the elements are arranged in this way, where elements are inserted from rear end and it is deleted from front end. ಸೊ ಎಲ್ಲಿ ಆ ಥರ ಅಪ್ಲಿಕೇಶನ್ಸ್ ಬೇಕಾಗುತ್ತೋ ಆ ಥರ ಇರೋ ಕಡೆ ನಾವು ಕ್ಯೂನ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಕೆಲವು ಸಲ ನಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಈ ರೀತಿಯೇ ಆರ್ಗನೈಸ್ ಆಗಬೇಕಾಗತ್ತೆ. ಸೊ ಯಾರು ಫಸ್ಟ್ ಅಪ್ಲೈ ಮಾಡಿರ್ತಾರೋ ಅವರಿಗೆ ಫಸ್ಟ್ ಸೀಟ್ ಕೊಡಬೇಕು ಅನ್ನೋ ಥರ ಬೇಕಾಗುತ್ತೆ. ಅವಾಗ ನಾವೇನು ಮಾಡ್ಬೋದು, ಈ ರೀತಿ ಡೇಟಾ ಸ್ಟ್ರಕ್ಚರ್ಸ್ನ ಯೂಸ್ ಮಾಡ್ಕೊಳ್ಬೋದು. ಯಾವಾಗ ಫಸ್ಟ್ ಬಂದವರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅನ್ನೋಂಥದ್ದು ನಮಗೆ ಬೇಕಾಗತ್ತೆ. ಆ ರೀತಿ ಆಪ್ರೇಷನ್ಸ್ ಎಲ್ಲಿ ಬೇಕಾಗತ್ತೆ ಅಲ್ಲಿ ನಾವೇನು ಮಾಡ್ತೀವಿ, ಈ ರೀತಿ ಸಿಂಪಲ್ ಕ್ಯೂನ ಇಂಪ್ಲಿಮೆಂಟ್ ಮಾಡ್ತೀವಿ. So let's see how NQ will work. So NQ means inserting an element to the linked list. Queue. Think that the queue has reached the maximum size. Iದ್ರ ಕೆಪಾಸಿಟಿನೇ 6 ಎಲಿಮೆಂಟ್. 6 ಎಲಿಮೆಂಟು ಇನ್ಸರ್ಟ್ ಆಗಿಬಿಟ್ಟಿದೆ, ಮ್ಯಾಕ್ಸಿಮಮ್ ಸೈಜ್ ರೀಚ್ ಆಗಿಬಿಟ್ಟಿದೆ. ಕ್ಯಾನ್ ವಿ ಇನ್ಸರ್ಟ್ ಅ ನ್ಯೂ ಎಲಿಮೆಂಟ್ ಇನ್ ದಿಸ್? ಸಿ, ದ ಮ್ಯಾಕ್ಸಿಮಮ್ capacity of the queue is 6. Already we have 6 element. Can we insert a new element? Then it is not possible. Think that we have only 100 site. How many people can apply? 100 people can apply. Can more than 100 apply? No, there is no space. There is no site available. So it is not possible. In the same way, first we have to check whether the rear end has reached the maximum. Then it is understood that queue is full. ಆಯಿತಾ? ಸೊ ಯಾವಾಗ ರೇರ್ ಎಂಡ್ ಮ್ಯಾಕ್ಸಿಮಮ್ ರೀಚ್ ಆಗಿಬಿಟ್ಟಿದೆ ಅಂತಂದರೆ, ಓಕೆ, ರೇರ್ ಎಂಡು ಮ್ಯಾಕ್ಸಿಮಮ್ ಸೈಜು 5 ಇದ್ದರೆ 5, 10 ಇದ್ದರೆ ಅದ್ರದ್ದು ಮ್ಯಾಕ್ಸಿಮಮ್ ಸೈಜ್ ರೀಚ್ ಆಗಿಬಿಟ್ಟಿದೆ, ಕ್ಯೂ ಈಸ್ ಫುಲ್, ಇನ್ ಸ್ಪೇಸ್ ಇಲ್ಲ ಅಲ್ಲಿ, ಮತ್ತೆ ಹೊಸ ಎಲಿಮೆಂಟ್ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ದೆನ್ ಯು ಹ್ಯಾವ್ ಟು ಪ್ರಿಂಟ್ ಕ್ಯೂ ಈಸ್ ಫುಲ್, ಕ್ಯೂ ಈಸ್ ಓವರ್ಫ್ಲೋಯಿಂಗ್. ಆಲ್ರೆಡಿ ಮ್ಯಾಕ್ಸಿಮಮ್ ಸೈಜ್ ರೀಚ್ ಆಗಿಬಿಟ್ಟಿದೆ, ಹೊಸದು ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಬಟ್ if the space is available, then you have to increment rare endನ increment ಮಾಡ್ತೀವಿ. rare endನ increment ಮಾಡಿ element will be inserted. First we should increment the rare. See here, rare is rare plus 1. Increment it by 1. Then insert a new element to the queue rare end. Okay, NQ means inserting an element in the queue that is in rare end. When doing insertion, we have to check for the space available ಇದ್ರೆ ಮಾತ್ರ ನಾವು ಇನ್ಸರ್ಟ್ ಮಾಡೋಕ್ಕಾಗೋದು. So you have to check whether it has reached the maximum size. If it is reached the maximum size, then it should print that queue is overflowing. If not, increment the rare by 1. Rare endನ 1 increment ಮಾಡಿ. Then queue rare end will be added with the new element. ಹೊಸ ಎಲಿಮೆಂಟ್ನ ಕ್ಯೂ ರೇರ್ ಎಂಡ್ಗೆ ಆ್ಯಡ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಫಸ್ಟು ಮ್ಯಾಕ್ಸಿಮಮ್ ಸೈಜ್ ರೀಚ್ ಆಗಿಬಿಡುತ್ತೆ, ಎಲಿಮೆಂಟ್ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಸೈಜ್ ರೀಚ್ ಆಗಿಲ್ವಾ, ರೇರ್ ಎಂಟನ್ನು ಇನ್ಕ್ರಿಮೆಂಟ್ ಮಾಡಿ ಹೊಸ ಎಲಿಮೆಂಟ್ನ ಇನ್ಸರ್ಟ್ ಮಾಡಿ.
Then dq. What is this dq? Dq means deleting an element from the queue. Okay, whenever we want to delete an element from the queue, we have to call the function dq. Think that here queue is empty, there is no element at all. Front is pointing to 0, rear is pointing to 0, there is no element at all in the queue. That time we cannot perform delete. ಕ್ಯೂನಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ, ಫ್ರಂಟು 0 ಆಗಿದೆ, ರೇರು 0 ಆಗಿದೆ, ಅಲ್ಲಿ ಯಾವುದೂ ಎಲಿಮೆಂಟೇ ಇಲ್ಲ ಅಂದರೆ ನಾವು ಅವಾಗ ಅದನ್ನು ನಾವು ಡಿಲೀಟ್ ಮಾಡೋದಕ್ಕಾಗೋದಿಲ್ಲ. ದೇರ್ ಈಸ್ ನೋ ಎಲಿಮೆಂಟ್. ಚೆಕ್ ವೆದರ್ ದ ಫ್ರಂಟ್ ಈಸ್ ಈಕ್ವಲ್ ಟು 0, then you should think that queue is underflowing. There is no element in the queue. We cannot delete it. Otherwise, first take one temporary variable. ಇದೆ ಎಲಿಮೆಂಟ್ ಇದೆ, ಕ್ಯೂವಲ್ಲಿ ಇದೆ, ಇನ್ನೂ ಎಲಿಮೆಂಟ್ ಇದೆ, ಹಾಗಾಗಿ ನಾವು ಅದನ್ನು ಡಿಲೀಟ್ ಮಾಡ್ಬೋದು. ಥಿಂಕ್ ದಟ್ ಯು ಹ್ಯಾವ್ ಆನ್ ಎಲಿಮೆಂಟ್ ಇನ್ ದ ಕ್ಯೂ ಆ್ಯಂಡ್ ಯು ಕ್ಯಾನ್ ಪರ್ಫಾರ್ಮ್ ಅ ಡಿಲೀಟ್ ಆಪರೇಷನ್. ದೆನ್ ವಾಟ್ ಯು ಶುಡ್ ಡೂ ಇಸ್ ಟೇಕ್ ಒನ್ ಟೆಂಪ್ರವರಿ ವೇರಿಯಬಲ್, ಅಸೈನ್ ಕ್ಯೂ ಫ್ರಂಟ್ ಎಲಿಮೆಂಟ್ ಟು ಟೆಂಪ್. ಮೊದಲನೇ ಎಲಿಮೆಂಟ್ ಯಾವುದಿದೆ? 1 ಇದೆಪ್ಪ. ಒಂದು ಟೆಂಪ್ರವರಿ ವೇರಿಯಬಲ್ ತೊಗೊಳ್ಳಿ. ಆ ಟೆಂಪ್ರವರಿ ವೇರಿಯಬಲ್ಗೆ 1ನ ಅಸೈನ್ ಮಾಡಿ. 1 ಅಂತಂದರೆ ಫ್ರಂಟ್ ಎಲಿಮೆಂಟ್. ಓಕೆ, ಕ್ಯೂಸ್ ಫ್ರಂಟ್ ಎಲಿಮೆಂಟ್. ಕ್ಯೂ ಫ್ರಂಟ್ ಎಲಿಮೆಂಟ್ ವಿಲ್ ಬಿ ಅಸೈನ್ ಟು ಟೆಂಪ್. ದೆನ್ ಇನ್ಕ್ರಿಮೆಂಟ್ ದ ಫ್ರಂಟ್. ಇಲ್ಲಿದ್ದು ಫ್ರಂಟನ್ನು ನೆಕ್ಸ್ಟ್ ಇನ್ಕ್ರಿಮೆಂಟ್ ಮಾಡಿ, ಇಲ್ಲಿ 2ಗೆ ಪಾಯಿಂಟ್ ಔಟ್ ಮಾಡಿ. ಇನ್ಕ್ರಿಮೆಂಟ್ ದ ಫ್ರಂಟ್. ಓಕೆ, ಇನ್ಕ್ರಿಮೆಂಟ್ ದ ಫ್ರಂಟ್. Then print the temporary variable element and delete it. First check for the queue underflow. Element illa queue alli andre you cannot delete an element. Check whether the front is 0. Then you have to print the queue is underflowing. If not, you have an element in the queue. Take the front element, assign it to the temp, and increment the front by 1. Increment the front by 1. Print the temporary variable that is the front element, and then delete it. ಫ್ರಂಟ್ ಎಲಿಮೆಂಟನ್ನ ಟೆಂಪ್ರವರಿ ವೇರಿಯೇಬಲ್ಗೆ ಅಸೈನ್ ಮಾಡಿ, ಫ್ರಂಟ್ನ ಇನ್ಕ್ರಿಮೆಂಟ್ ಮಾಡಿ, ಆ ಟೆಂಪ್ರವರಿ ವೇರಿಯೇಬಲಲ್ಲಿ ಏನಿತ್ತು ಫ್ರಂಟ್ ಎಲಿಮೆಂಟ್ ಅದನ್ನು ಪ್ರಿಂಟ್ ಮಾಡಿ, ಆಮೇಲೆ ಅದನ್ನು ಡಿಲೀಟ್ ಮಾಡಿ. ದಿಸ್ ಈಸ್ ಎನ್ ಕ್ಯೂ ಆಪರೇಷನ್. ದಟ್ ಈಸ್ ನಥಿಂಗ್ ಬಟ್ ಇನ್ಸರ್ಟಿಂಗ್ ಎನ್ ಎಲಿಮೆಂಟ್ ಟು ದ ಕ್ಯೂ, ಡಿ ಕ್ಯೂ, ವೇರ್ ವಿ ಆರ್ ಡಿಲೀಟಿಂಗ್ ಎನ್ ಎಲಿಮೆಂಟ್ ಫ್ರಮ್ ದ ಕ್ಯೂ. So we should remember that queue is a linear data structure where insertion is done at rear end and deletion will be done at front end. We call the queue operation as FIFO, that is first in first out. So here whenever we want to insert an element, we have to check whether it is overflowing. Whenever we want to delete, we have to check whether it is underflowing. Queue full ಆಗಿದ್ರೆ ನಾವು ಹೊಸ ಎಲಿಮೆಂಟ್ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ಆವಾಗ ಅದು ಓವರ್ಫ್ಲೋ ಆಗುತ್ತೆ. ಕ್ಯೂ ಅಲ್ಲಿ ಎಲಿಮೆಂಟ್ ಇಲ್ಲ ಅಂದಾಗ ನಾವು ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ, ಆವಾಗ ಅದು ಅಂಡರ್ಫ್ಲೋ ಆಗುತ್ತೆ. With this, we will end up this session. Here we have some references for your next studies.